ಇಲ್ಲ ಫ್ಲೈಟಿಗೆ ನಾನೇ ಲಾಸ್ಟ್. ಎಂತ ಅಡೇ ಬರೋರು ಎಲ್ಲೋದ್ರು ಲೇಟ್ ನನ್ನ ಮಗ. ನಾನು ವೈಶಾಖ್ ಅವ್ರ ಮಮ್ಮಿ ಇದ್ದಾರೆ. ಥ್ಯಾಂಕ್ ಯು. ಮೋಚಿರ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲಾರ ಕಣ್ಣು ಥೂ ಥೂ ಥೂ. ದಯವಿಟ್ಟು ಕಂಡ್ರೋ ಗೆಲ್ಸ್ರೋ ಪ್ಲೀಸ್ ಕಂಡ್ರಲ್ಲ. Ma'am, what do you like most in ITC? ತಟ್ಟೆ ಇಡ್ಲಿ ಅಂತ. Hello guys, welcome back to my new vlog. ನಾನು ನಿಮ್ಮ ಮನೆ ಮಗ ಸುಜಿತ್ ಗೌಡ್ರು. ಮತ್ತೊಮ್ಮೆ ಇನ್ನೊಂದು ವ್ಲಾಗ್ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗು ತುಂಬಾ ಅಂದರೆ ತುಂಬ ಸ್ಪೆಷಲ್ಲು. ಯಾಕೆ ಅಂತ ಕೇಳಿ, ಇವತ್ತು ಫಸ್ಟ್ ಟೈಮ್ ಅಹಮದಾಬಾದ್ ನರೇಂದ್ರ ಮೋದಿ ಸ್ಟೇಡಿಯಂಗೆ RCB ವರ್ಸಸ್ RR ಮ್ಯಾಚ್ ನೋಡೋಕೆ ಹೋಗ್ತಾ ಇದ್ದೀನಿ. ಫುಲ್ಲು ಜೋಶ್ ಅಂದ್ಕೊಳ್ಳಿ. ಈ ವ್ಲಾಗ್ ಅಂತೂ ನಿಜವಾಗ್ಲೂ ಸ್ಪೆಷಲ್ಲಾಗಿ ಮಾಡಬೇಕಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಅದಕ್ಕೋಸ್ಕರ ಇವತ್ತು ಫ್ಲೈಟಲ್ಲಿ ಅಹಮದಾಬಾದ್ಗೆ ಹೋಗ್ತಾ ಇದ್ದೀವಿ. ಅರ್ಲಿ ಮಾರ್ನಿಂಗ್ 5 ಗಂಟೆ ಟೈಮು, 6:30ಗೆ ನಮಗೆ ಫ್ಲೈಟ್ ಇದೆ. ಆ್ಯಸ್ ಯೂಶುವಲ್ ಲೇಟ್ ಲತೀಫ್ಗಳು ನಾವು. ಸೊ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಇನ್ನೊಂದೇನಂತ ಹೇಳಿದ್ರೆ, ನಮ್ಮ ಮುಳ್ಳು ಟರ್ಮಿನಲ್ 2 ಅಲ್ಲಿದ್ದಾನೆ. ಅವನಿಗೆ ಹೋಗಿ ಒಂದು ಬಾಯ್ ಹೇಳ್ಬಿಟ್ಟು ಅವನಿಗೆ ಒಂದು RCB ಟಿ ಶರ್ಟ್ ಕೊಟ್ಬಿಟ್ಟು ವಾಪಸ್ ಬರೋಣ. ಯಾಕಂದರೆ ಇವತ್ತು ಮ್ಯಾಚ್ಗೆ ನಾನು RCB ಟಿ ಶರ್ಟೇ ಹಾಕೊಂಡು ಹೋಗ್ತೀನಿ ಫ್ಲೈಟಲ್ಲಿ ಅಂದ್ಬಿಟ್ಟು. RCB ಫ್ಯಾನ್ ಅವನು. ಅದಕ್ಕೋಸ್ಕರನೇ ಅವನು ಲಂಡನಿಂದ ಬಂದು ಒಂದು ಮ್ಯಾಚ್ ನೋಡಿಕೊಂಡು ಡೆಲ್ಲಿ ಮ್ಯಾಚ್ನ ಇವಾಗ ವಾಪಸ್ ಹೋಗ್ತಾ ಇರೋದು. ಅವನು 1-2 ದಿವಸ ಇದ್ದು. ಸೊ ಅವನು ತುಂಬ ಖುಷಿ ಆಯಿತು ನನಗೆ. ಅಂಥ ಒಬ್ಬ ಫ್ಯಾನ್ ಇದ್ದಾನೆ ನನ್ನ ಫ್ರೆಂಡು ಅಂತ. ಅವ್ನಿಗೆ ಇವಾಗ ಟಿ ಶರ್ಟ್ ಕೊಟ್ಟು ವಾಪಸ್ ಕಳಿಸ್ತಾ ಇದ್ದೀವಿ ಲಂಡನ್ಗೆ. ಬಾಯ್ ಹೇಳ್ಬಿಟ್ಟು ಬರೋಣ ಬನ್ನಿ. ನಮ್ಮ ಮುಳ್ಳು ಹೋಗ್ತಾನೆ. ಮುಳ್ಳುಗೆ ಒಂದು ಪಾರ್ಸಲ್ ತೊಗೊಂಡಿದ್ದೆ. ಪಾರ್ಸಲ್ ಏನಂದರೆ RCB ಜರ್ಸಿ ಅಂತ ಇದು. ಬನ್ನಿ ಎಲ್ಲ ಅವನು ಹುಡುಕ್ಬಿಟ್ಟು ಅವ್ನು ಕೊಟ್ಬಿಟ್ಟು ಕಲ್ಸ್ಕೊಡೋಣ ಇಲ್ಲಿಂದ. ಇಲ್ಲಿ ಮುಳ್ಳು RCB ಟಿ ಶರ್ಟ್. ಹಾಂ, RCB ಟಿ ಶರ್ಟ್ ಅಲ್ಲೇ ಐತೆ ಒಳಗಡೆ ಹಾಕೊಂಡು ಹೋಗೋದು. ಗೈಸ್ ನೋಡಿ, ಅದನ್ನೇ ಹಾಕೊಂಡು ಹೋಗೋದು ಅಂತ ತೆಗೆದೆ ಅಲ್ಲಿಂದನೇ ತೆಗಿತಾವನೆ. ನೆಕ್ಸ್ಟ್ ಟೈಮ್ ಬರ್ಬೇಕಾದ್ರೆ ಅದಕ್ಕೆ ಕರ್ಕ ಬಾ. ನಿನ್ಗೊಂದು ನನಗೊಂದು. ಇಲ್ಲ ನಂಗೂ ಟೈಮ್ ಆಯ್ತು. ನೀನ್ ಫೋನ್ ಬೇರೆಯವ್ರು ಕೊಡು, ನಾನು ಅವಾಗಲೇ ಹಾಕೊಳ್ಳೋದಿಲ್ಲ. ಇಂಥ ಕಂತ್ರಿ ಕೆಲಸಗಳು ಮಾಡಿ ಅಂದ್ರೆ ನೀನ್ ಕೊಡೋ ರಿಯಲ್ RCB ಫ್ಯಾನ್ ಅಂದ್ರೆ. ಯಾವ್ದೋ ಫೋನ್ ಇದು? ನೋಕಿಯಾ ಏನೋ? ಇಲ್ಲ ಜಿಯೋ ಬರುತ್ತೆ. ಇದಲ್ಲಿ ವರ್ಕ್ ಆಯ್ತದೇನೋ? ಯಾಕಾಗಲ್ಲ, ಸಡೆಗಳ ವೋಲ್ಟಿ ಇದ್ರೆ ಎಲ್ಲ ವರ್ಕ್ ಆಯ್ತದೆ. ಓ, ಲಂಡನ್ಗೆ ಹೋದ್ಮೇಲೆ ನೋಡಪ್ಪ ಮಾತುಗಳು. ಓಹ್, ಅಲ್ಲೇ ದುರಂಕಾರದ ಮಾತುಗಳು. ನಮ್ಮ ಮುಳ್ಳು ಅವರು ಇವತ್ತು ನಮ್ಮನ್ನೆಲ್ಲ ಅಗಲಿ UK ಬಿಟ್ಟು UK ಹೋಗ್ತಾರೆ. ಗೈಸ್, ನಮ್ಮ ಮುಳ್ಳುಗೆ ಬಾಯ್ ಹೇಳಿ ನಾವು ಇವಾಗ ಟರ್ಮಿನಲ್ 1 ಹತ್ರ ಹೋಗ್ತಾ ಇದ್ದೀವಿ. ಸೊ ಇವಾಗ ಟರ್ಮಿನಲ್ 1 ಹತ್ರ ಹೋಗಿ ನಾವು ನಮ್ಮ ಲಗೇಜ್ನೆಲ್ಲ ಸ್ಟಾರ್ಟ್ ಮಾಡಿ ಅಲ್ಲಿಂದ ವಾಪಸ್ಸು ನಮ್ಮ ಬ್ರೋದೇ ಒಂದು ಫ್ಲೈಟು, ನಂದೇ ಒಂದು ಫ್ಲೈಟು, ಎಲ್ಲ ಡಿಫ್ರೆಂಟ್ ಫ್ಲೈಟು ಚಿತಾಲ್ ಆಗ್ಬಿಟ್ಟಿದ್ವಿ. ಸೊ ಹೋಗೋಣ ಬನ್ನಿ ಯಾವ ಥರ ಇರುತ್ತೆ ಅಂತ. ಇನ್ನೊಂದೇನಂದರೆ ನಮ್ಮ ಬ್ರೋದು ಫಸ್ಟ್ ಟೈಮ್ ಫ್ಲೈಟ್ ಎಕ್ಸ್ಪೀರಿಯೆನ್ಸು ಯಾವ ರೀತಿ ಇರುತ್ತೆ ಅಂತಲೂ ಅವ್ರಿಗೆ ತೋರಿಸೋಣ. ಯಾಕೆ ಬ್ರೋ ನಗ್ತಾ ಇದ್ದೀರಾ? ಹೌದಾ, ನನಗಾ? ನಮ್ಮ ಶ್ರೀಹರಿ ಬ್ರೋದು ಬ್ಯಾಗ್ನ ಒಳಗಡೆ ಹಾಕ್ತಾಯಿದ್ದೀವಿ. ಇಲ್ಲಿ ಏನಂದರೆ ಸೀನು, ಅವ್ರು ಇಂಡಿಗೋ, ನಾನು ಆಕಾಶ. ಅವ್ರು 6:30, ನಮ್ಮದು 7 ಗಂಟೆ, ಅರ್ಧ ಗಂಟೆ ಡಿಫ್ರೆನ್ಸ್ ಇದೆ. ಸೊ ಎರಡು ಬ್ಯಾಗ್ನ ಇದರಲ್ಲಿ ನಮ್ಮ ಬ್ಯಾನರ್ ಇದೆ ಆ್ಯಂಡ್ ಇದರಲ್ಲಿ ಅವ್ರ ಲಗೇಜ್ ಇದೆ. ಎರಡನ್ನೂ ಹಾಕಿ ಕಳಿಸ್ತಾ ಇದ್ವಿ ಇದರಲ್ಲೇ. ನಾನು ಇದರಲ್ಲಿ ಜುಯಿ ಅಂತ ಹೋಗ್ತೀನಿ. ಸೊ ಇನ್ನೊಂದೇನಂದರೆ ನಂದು ವೆಬ್ ಚೆಕ್ಕಿನ್ ಆಗಿಲ್ಲ, ನನಗೆ ಸೀಟ್ಸ್ ನಾಟ್ ಅವೈಲೇಬಲ್ ಅಂತ ಬರ್ತಾಯಿದೆ. ಇನ್ನು ಅಲ್ಲಿ ಏನು ಸೈಟ್ ಸೀನ್ ಆಗುತ್ತೋ ಗೊತ್ತಿಲ್ಲ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಬನ್ನಿ ನೋಡೋಣ. ಆ್ಯಸ್ ಯೂಶುವಲ್ ನಾನೇ ಲಾಸ್ಟು. ಸೊ ನಮ್ಮ ಮೇಡಮ್ನವರು ಫಸ್ಟ್ ರೋಲಿ ಫಸ್ಟ್ ನನಗೆ ವಿಂಡೋ ಸೀಟ್ ಕೊಟ್ಬಿಟ್ಟವ್ರೆ. ಫುಲ್ ಖುಷಿ. ನನ್ನ ಲಗೇಜ್ ಇಲ್ಲ, ಏನಿಲ್ಲ, ಬರೀ ಇದೊಂದು ಟ್ರಾಲಿ ಅಷ್ಟೇ. ಸೊ
ಬೋರ್ಡಿಂಗ್ ಪಾಸ್ ಇಸ್ಕೊಂಡೆ. ಇದನ್ನು ವೆಯ್ಟ್ ಚೆಕ್ ಮಾಡಲ ಅಂತ ಕೇಳಿದ್ರು. ಟ್ರಾಲಿ ತೋರಿಸಿದ ತಕ್ಷಣ ಬೇಡ ಬಿಡಿ ಅಂದ್ಬಿಟ್ರು. ಇಲ್ಲ ಅಂದಿದ್ರೆ ಸೈಕ್ ಆಗಿಬಿಟ್ಟಿರ್ತಿತ್ತು. ಇನ್ನೊಂದು ಏನಂದರೆ ಇದು ವೆಯ್ಟ್ ಚೆಕ್ ಮಾಡಿದ್ರೆ ಕಮ್ಮಿ ಅಂದರೂ 15ರಿಂದ 20 kg ಮೇಲೆ ಇದೆ. ಎಲ್ಲ ತುಂಬಿಟ್ಟಿದ್ದೀನಿ ಚೆನ್ನಾಗಿ, ಯಾಕಂದರೆ ವೆಯ್ಟ್ ಚೆಕ್ ಮಾಡಲ್ಲ ಅನ್ನೋ ಧೈರ್ಯ. ಸೊ ಇವಾಗ ನಾವು ನನ್ನ ಬೋರ್ಡಿಂಗ್ ಪಾಸ್ನ ಎತ್ಕೊಂಡು ಹೋಗೋಣ. ಬನ್ನಿ ಮೇಲ್ಗಡೆ ಲಾಂಜ್ಗೆ ಹೋಗೋಣ. ಟೈಮ್ ಇದ್ದರೆ ಇವ್ರನ್ನ ಲಾಂಜ್ಗೆ ಕರ್ಕೊಂಡು ಹೋಗೋಣ. ಇನ್ನೇನಾಗುತ್ತೆ ಅಂತ ನೋಡೋಣ. ಬ್ರೋ ಬನ್ನಿ ಬೇಗ. ಕೀಪ್ ಸಪೋರ್ಟಿಂಗ್, ಬಾಯ್ ಗೈಸ್. ನಾನು ಏನೋ ಕೇಳಕ್ಕೆ ಬಂದೆ, ಸುಜಿತ್ ಅಲ್ವಾ ನಿಮ್ಮ ವೀಡಿಯೋಸ್ ನೋಡ್ತಾ ಇರ್ತೀನಿ ಅಂತೆ. ಕ್ರೇಜಿ ಬನ್ನಿ ಗೈಸ್. ಯಾವಾಗಲೂ ತಿಂದಿದ್ದು ಲಾಂಜಲ್ಲೇ ತಿಂದು ಬೋರ್ ಆಗ್ಬಿಟ್ಟೈತೆ. ಸೊ ಅದಕ್ಕೋಸ್ಕರ ಗೇಟ್ ನಂಬರ್ 34, 35 ಇಲ್ಲಿ ಹೊಸ ಲಾಂಜ್ ಓಪನ್ ಆಗಿದೆ ಅಂತೆ. ಅಲ್ಲಿ ಹೋಗೋಣ ಅಂತ ಹೋಗ್ತಾಯಿದ್ದೀನಿ. ಬನ್ನಿ ಆ ಲಾಂಜ್ ಯಾವ ಥರ ಇದೆ ಅಂತ ಎಕ್ಸ್ಪೀರಿಯೆನ್ಸ್ ಮಾಡೋಣ. ಆದರೆ ಏರ್ಪೋರ್ಟಲ್ಲಿ ಫೀಲೇ ಬೇರೆ ಗೈಸ್. ಆ ಫೀಲ್ ನೆಕ್ಸ್ಟ್ ಲೆವೆಲ್ ಫೀಲ್. ಬಾಯ್ ಗೈಸ್. ಆ್ಯಸ್ ಯೂಶ್ವಲ್ ಲೇಟ್ ಆಗಿದೆ, ಆದರೂ ಲಾಂಜಿಗೆ ಬಂದಿದ್ದೀನಿ. ಲಾಂಜಲ್ಲಿ ನೋಡಿ ವೆರೈಟಿ ಚಟಪಟ ಎಲ್ಲ ತುಂಬ್ಕೊಂಡ್ಬಂದಿದ್ದೀನಿ. ನಂಗೆ ತುಂಬ ಹೊಟ್ಟೆ ಸಿಗ್ತೈತೆ. ರಾತ್ರಿಯಿಂದ ನಿದ್ದೆ ಬೇರೆ ಮಾಡಿಲ್ಲ. ಚೆನ್ನಾಗಿ ಬರ್ಸ್ಬಿಡೋಣ ಬನ್ನಿ ಫಸ್ಟ್. ಇನ್ನೊಂದು ಏನಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬ ಇನ್ನೊಂದು ಸೇಮ್ ಫ್ಲೈಟಲ್ಲಿ ಬರ್ತಾಯಿದ್ದಾನೆ. ಫೈನಲ್ ಕಾಲ್ ಅಂತೆ. ನಾನು ಲಾಂಜಲ್ಲಿ ಕೂತ್ಕೊಂಡು ಮಜಾ ಮಾಡ್ತಾಯಿದ್ದೆ. ಸೊ ಇವಾಗ ವಾಪಸ್ ಹೋಗಬೇಕು. ಫೈನಲಿ ಗೇಟ್ ನಂಬರ್ 22 ಹತ್ರ ಬಂದು. ಮ್ಯಾಮ್ ಪ್ಲೀಸ್ ಮ್ಯಾಮ್. ಗೈಸ್ ನನ್ನ ಸೀಟ್ ಚೇಂಜ್ ಮಾಡಿ ಇವರು ನನಗೆ ಬೋರ್ಡಿಂಗ್ ಪಾಸ್ನು ಚೇಂಜ್ ಮಾಡಿ ಫ್ಲೈಟೇ ಎತ್ಸಲ್ಲ ಆಗ್ಬಿಟ್ರು ಗೈಸ್. ನನ್ನ ಫಸ್ಟ್ ಟೈಮ್ ಈ ಥರ ಆಗಿದ್ದು ಲೈಫ್ ಎಕ್ಸ್ಪೀರಿಯೆನ್ಸು. ಆದರೂ ಪರವಾಗಿಲ್ಲ, ಇವೆಲ್ಲ ಎಕ್ಸ್ಪೀರಿಯೆನ್ಸ್ ಒಂದು ಇರಬೇಕು. ನೋಡೋಣ ಬನ್ನಿ ಏನಾಗುತ್ತೆ ಅಂತ. ಗೈಸ್ ನಾನೇ ಲಾಸ್ಟ್, ಇಡೀ ಫ್ಲೈಟಿಗೆ ನಾನೇ ಲಾಸ್ಟ್. ಎಂಥ ಅಡೇ ಬರೋದು, ಎಲ್ಲೋದ್ರೂ ಲೇಟ್ ನನ್ನ ಮಗ. ನಾನು ಫೈನಲಿ ಬಂದೆ. ಅನ್ಕೊಂತು ಇಲ್ಲಿ ಲೇಟಾಗಿ, ಇಷ್ಟು ಲೇಟಾಗಿ ಯಾವತ್ತೂ ಬಂದಿರಲ್ಲ, ಇವತ್ತೇ ಬಂದಿರೋದು. ಯಾವ ರೇಂಜಿಗೆ ಸೈಕ್ ಆಗ್ತಾಯಿದೆ ಅಂದರೆ ಫುಲ್ ಸೈಕ್ ಆಗ್ಬಿಟ್ಟಿದ್ದೀನಿ. ಈ ಸೂಪರ್ ಎಕ್ಸೈಟೆಡ್ ವಿಷಯ ಏನಂದರೆ, ನಾನು ಫ್ಲೈಟಿಗೆ ಬಂದು ರೀಚ್ ಆದ್ವಿ. ಆದರೆ ನಮ್ಮ ಜೊತೆ ಯಾರಿದ್ದಾರೆ ಅಂದರೆ ವೈಶಾಖ್ ಅವ್ರ ಮಮ್ಮಿ ಇದ್ದಾರೆ. ಥ್ಯಾಂಕ್ ಯು. ಬನ್ನಿ ಮೇಡಮ್, ಒಂದು ನಿಮಿಷ ಕೂತ್ಕೊಳ್ಳಿ. ಸರ್ ಹೋಗ್ಬಿಟ್ರು ಆ್ಯಕ್ಚುಲಿ. ವೈಶಾಖ್ ಅವ್ರ ಮಮ್ಮಿನ ನಾನು ಮೀಟ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಲಾಸ್ಟದಿಂದ ಪಕ್ಕದಲ್ಲಿ ಕೂತ್ಕೊಂಡು ಗೊರಕೆ ಹೊಡಿತಾ ಇದ್ದೀನಿ. ಹೆಂಗೆ ಇಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಅಂತ? ಇವತ್ತು ಗೆಲ್ತೀವ ನಾವು, ಗೆಲ್ಲೇಬೇಕು. 100% ಗೆಲ್ತೀವಿ. ನೀವು ಬೇರೆ ಸಿಕ್ಬಿಟ್ಟಿದ್ದೀರಾ. 100% ಗೆಲ್ಲೋಣ. ಸ್ಟೇಡಿಯಮಲ್ಲಿ ಸಿಗೋಣ. ಏನಂತೀರಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸರ್ ನೀವು ಬರಬೇಕಾಯ್ತು ಸರ್. ಸೀನ್ ಏನಂದರೆ, ನಾನು ಫುಲ್ಲು ಆರ್ ಸಿ ಬಿ ಹಾಕೋ ಬಂದಿರೋದ್ರಿಂದ ಅವ್ರು ಯಾರು RCB ಮ್ಯಾನೇಜ್ಮೆಂಟ್ ಕಡೆಯಿಂದ ಅನ್ಕೊಂಬಿಟ್ಟವ್ರೆ. ಪಾಪ ಅಷ್ಟೊತ್ತಿಂದ ಅವರೇ ನನ್ನ ಮಾತಾಡ್ಸೋಕ್ಕೆ ಟ್ರೈ ಮಾಡೋರು. ನಾನು ಆರಾಮಾಗಿ ಗೊರಕೆ ಹೊಡಿತಾ ಇದ್ದೀನಿ. ಅವರು ಆಲ್ರೆಡಿ ಫೋನ್ ಮಾಡಿಬಿಟ್ಟು ವೈಶಾಖಗೆ ಇಲ್ಲೇ ನೋಡಪ್ಪ ಅಂದ್ಬಿಟ್ಟು ಯಾರೋ ವೀಡಿಯೋ ಕಾಲೆಲ್ಲ ಮಾಡಿ ತೋರಿಸ್ಬಿಟ್ಟವ್ರು. ನಾನು ಮಲ್ಕೊಂಡು ಗೊರಕೆ ಹೊಡಿತಾ ಇದ್ದೀನಿ ಎದ್ದಿದ ತಕ್ಷಣ. ಎಂಥ ಸೀನ್ ನೋಡಿ ಗೈಸ್. ಅವರೇ ಹೇಳಿದ್ದು, ನಾನು ಆಲ್ರೆಡಿ ವೀಡಿಯೋ ಕಾಲ್ ಮಾಡಿ ವೈಶಾಖಿಗೆಲ್ಲ ತೋರಿಸ್ಬಿಟ್ಟೆ ಯಾರಿರ್ಬೋದು ಅಂತ. ಬಟ್ ಟೀಮ್ ಅವ್ರು ಯಾರಿಲ್ಲ, ಇವ್ರು ಏನಿದ್ರು ಅವ್ರು ಟೀಮ್ ಅವರು ಅಂತ ಅನ್ಕೊಂಬಿಟ್ಟವ್ರೆ. ಯಾರೋ ಮ್ಯಾನೇಜ್ಮೆಂಟ್ ಕಡೆಯಿಂದ ಇರ್ತಾರೆ ಪಕ್ಕ ಪ್ರಾಬಬ್ಲಿ ಅಂತ ವೈಶಾಖ್ ಹೇಳ್ಬಿಟ್ಟಿದ್ದಾರಂತೆ. ಅಯ್ಯಯ್ಯೋ ನಾನು ನೋಡಿ ಗೈಸ್ ಯಾವ ಥರ ಸೀನ್ ಅಂದರೆ. ಬನ್ನಿ, ನಾನು ಆ್ಯಕ್ಚುಲಿ ಅವ್ರ ಜೊತೆ ಹೋಗ್ಬಿಡೋಣ ಅಂತ ಅಂದ್ಕೊಂಡೆ. ಬಟ್ ನನ್ನ ಬ್ಯಾಗು 16th ರೋಗಿ ತೊಗೊಂಡೋಗಿ ಇಟ್ಬಿಟ್ಟವ್ರು ಇವರು. ನೋಡಬೇಕು ಎಲ್ಲಿದೆ ಅಂತ. ನನ್ನ ಟ್ರಾಲಿ ಇಲ್ಲ ಅಂದರೆ ನಾನು ಹೆಂಗೆ ಆಚೆ ಹೋಗಲಿ. ಬನ್ನಿ. ಎಸ್ ಬಂತು ಫೈನಲ್. ಗೈಸ್ 1F ಬುಕ್ ಮಾಡಿರೋದ್ರಿಂದ ಬೇಗ ಹೋಯ್ತೀನಿ ಅಂತ ಅಂದ್ಕೊಂಡೆ. ನಾನೇ ಫಸ್ಟ್ ಇಳಿಯೋದು ಅಂತ ಅಂದ್ಕೊಂಡೆ. ಆದರೆ ಎಲ್ಲರೂ ಇಳಿದ ಮೇಲೆ ನಾನು ಇಳಿತಾ ಇದ್ದೀನಿ. ಏನು ಮಾಡ್ತೀರಾ ಹೇಳಿ? ಏನೂ ಮಾಡೋಕ್ಕಾಗಲ್ಲ. ಬನ್ನಿ ಹೋಗೋಣ. ಗೈಸ್ ಫೈನಲಿ ಹೋಟೆಲ್ಗೆ ಬಂದು ರೀಚ್ ಆಗಿದ್ವಿ. ಆಫ್ಟರ್ ಲಾಡ್ ಆಫ್ ಕಾಂಪ್ಲಿಕೇಶನ್ಸ್. ಆ ಹೋಟೆಲ್ ಈ ಹೋಟೆಲ್ ಇದು ಅದು ಅಂದ್ಕೊಂಡು ಹಯಾತಿಗೆ ಬಂದು ರೀಚ್ ಆದ್ವಿ. ಹೆಂಗೆ ಇಲ್ಲಿಗೆ ಎಂಡಪ್ ಆದ್ವಿ ಅಂತ ಹೇಳಿದ್ರೆ, ಫಸ್ಟ್ ನಾವು ಹೋಗ್ಬೇಕು ಅಂದ್ಕೊಂಡಿದ್ದು ಲೀಲಾ ಗಾಂಧಿನಗರ್ಗೆ. ಯಾಕಂದರೆ ಅಲ್ಲಿ ನಮ್ಮ RCB ಪ್ಲೇಯರ್ಸ್ ಎಲ್ಲ ಇದ್ದಾರೆ. ಇಡೀ ನಮ್ಮ RCB ಮ್ಯಾನೇಜ್ಮೆಂಟೇ ಅಲ್ಲಿದೆ. ಅದಕ್ಕೋಸ್ಕರ ನಾವು ಅಲ್ಲೇ ಹೋಗಬೇಕು ಅಂತ ಅಂದ್ಕೊಂಡು ಅಲ್ಲಿ ರೂಮ್ ಬುಕ್ ಮಾಡೋಕ್ಕೆ ಅಂತ ಹೋದ್ವಿ. ಆದರೆ ಅಲ್ಲಿ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಕಂಪ್ಲೀಟ್ ರೂಮು. ಸೊ ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಗೊತ್ತಾಗದೆ ನಾವು ಹಯಾತಲ್ಲಿ ಬುಕ್ ಮಾಡಿದೆ. ಇನ್ನೇನು ಆಪ್ಷನ್ಸ್ ಇರಲಿಲ್ಲ. ಬಿಕಾಸ್ ಹಯಾತ್ ಇಸ್ ಮೈ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಫೇವ್ರೇಟ್ ಪ್ಲೇಸ್. ಸೊ ಅದಕ್ಕೋಸ್ಕರ ನಾನು ಅಹಮದಾಬಾದ್ದು ಹಯಾತ್ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಹಯಾತ್ ಹೋಟೆಲ್ ಬುಕ್ ಮಾಡಿದ್ದೀನಿ. ನಾವು 3 ಪೀಪಲ್ಗೆ ವಿತ್ ಸುಪೀರಿಯರ್ ಸರ್ವಿಸಸ್. ನಮ್ಮ ಲಗೇಜ್ಗಳೆಲ್ಲ ಕಾರಿಂದ ತೊಗೊಂಡೋಗಿ ಒಳಗಡೆ ಶಿಫ್ಟ್ ಮಾಡಿಟ್ಟಿದ್ದಾರೆ. ರೂಮ್ ಕೂಡ ಅಷ್ಟೇ. ಇಲ್ಲಿ ಚೆಕ್-ಇನ್ ಬಂದು 2 ಗಂಟೆಗಿರೋದು. ಆದರೆ ಸ್ಪೆಷಲ್ ರಿಕ್ವೆಸ್ಟ್ ಮೇಲೆ ನಿಮ್ಗೆ ಇವಾಗಲೇ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇವಾಗ ಟೈಮ್ ಬಂದು 10 ಗಂಟೆ. ಇನ್ನೊಂದು ಹಾಫ್ ಆನ್ ಅವರ್ 1 ಅವರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿವರೆಗೂ ಲಗೇಜಸ್ ಎಲ್ಲ ಒಳಗಡೆ ಇಟ್ಟು ಆಚೆ ಟಿಕೆಟ್ಸ್ ಕಲೆಕ್ಟ್ ಮಾಡೋ ಕಾರ್ಯಕ್ರಮ ನಡೀತದೆ. ಆಮೇಲೆ ಇನ್ನೂ ಏನೇನೋ ಪ್ಲ್ಯಾನ್ಸ್ ಇದೆ. ಬ್ಯಾನರು ಆ್ಯಂಡ್ ಫೈರ್ ಕ್ರ್ಯಾಕರ್ಸು ಅದು ಇದು ಅಂತ ಏನೋ ಸ್ಮೋಕ್ ಬಾಂಬ್ಸ್ ಎಲ್ಲ ಏನೇನೋ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡೋಣ ಏನಾಗುತ್ತೆ ಪಾಸಿಬಲ್ ವೇ. ಆ ಪಾಸಿಬಲ್ ವೇಲಿ ನಮ್ಮ RCBನ ಇವತ್ತು ಗೆಲ್ಲಿಸ್ಬಿಡ್ಬೇಕು. ಆ್ಯಂಡ್ ಗೈಸ್ ಇನ್ನೊಂದು ಏನಂದರೆ, ಈ ವ್ಲಾಗ್ಗೆ ಎಷ್ಟು ಖರ್ಚು ಮಾಡಿಬಿಡ್ತಾ ಇದ್ದೀನಿ ಅಂದರೆ ಅಷ್ಟು ಖರ್ಚು ಮಾಡಿಬಿಡ್ತಾಯಿದ್ದೀನಿ. ಯಾಕೆ ಅಂತ ಗೊತ್ತಿಲ್ಲ. ಇವತ್ತು RCB ಗೆದ್ದರೆ ಅದು ಏನೂ ಮ್ಯಾಟ್ರ್ ಆಗೋಲ್ಲ ನನಗೆ. ಖುಷಿ ಮ್ಯಾಟ್ರ್ ಆಗಿಬಿಡ್ತೈತೆ.
ಅಷ್ಟು ಖರ್ಚು ಮಾಡಿದ್ದಕ್ಕೂ ಒಳ್ಳೇದಾಯಿತು ಅಂತ. ಬಿಕಾಸ್ ದಿಸ್ ಇಸ್ ಕಂಪ್ಲೀಟ್ಲಿ ಲಕ್ಸುರಿ ವ್ಲಾಗ್. ಬೆಂಗಳೂರಿಂದ ಫ್ಲೈಟಲ್ಲಿ ಬಂದು ಹಯಾತಲ್ಲಿದ್ದು ಇಲ್ಲಿಂದ ನಾನು ಹೋಗೋ ಜಾಗ ನೋಡಿ ಗೈಸ್, ನೆಕ್ಸ್ಟ್ ಲೆವೆಲ್. ಸ್ಟೇಡಿಯಮಲ್ಲಿ ಹೆಂಗಿರುತ್ತೆ ಅಂತ ಪರ್ಫೆಕ್ಟಾಗಿ ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಯಾವ ರೀತಿ ಲಕ್ಸುರಿ ಆಗಿರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಸೊ ಇವಾಗ ಒಳಗಡೆ ಹೋಗೋಣ. ಒಳಗಡೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋಣ. ಬ್ಯಾನರು ಅಂತ ತೋರಿಸಿದ್ವಲ್ಲ ನೋಡಿ, ಇದು ಗುಜರಾತ್ ಫ್ಯಾನ್ ಕ್ಲಬ್ಬಿಂದ ನಮಗೆ ಕೊಡ್ತಾ ಇರೋವಂಥದ್ದು ಇವತ್ತು. ಓಕೆ, ವಿ ಬಿಲೀವ್ ಇನ್ ಯು RCB. ಇದನ್ನು ಆರ್ಸೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಬಿಸಿಲು ಯಾವ ರೇಂಜ್ಗೆ ಐತೆ ಅಂದರೆ, ನಮ್ಮ ನರಸಿಂಹಣ್ಣ ಹೇಳ್ತಾರಲ್ಲ ಬಿಸಿಲು, ಆ ಥರ ಐತೆ ಬಿಸಿಲು ಇಲ್ಲಿ. ಸೊ ಅದೇ ಪ್ರಾಬ್ಲಮ್ಮು. ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಬಿಸಿಲು. ಅದರಲ್ಲಿ ಬೇರೆ ನಾನು ಬೇರೆ ಈ ಜಾಕೆಟ್ ಬೇರೆ ಹಾಕೊಂಡ್ಬಿಟ್ಟಿದ್ದೀನಿ. ಗೈಸ್ ಯಾವ ಥರ ಇದೆ ನನ್ನ ಔಟ್ಫಿಟ್ಟು ಅಂತ ದಯವಿಟ್ಟು ಕಮೆಂಟ್ ಹಾಕಿ. ಯಾಕಂದರೆ ಇದು ನಿನ್ನೆ ಕಷ್ಟಪಟ್ಟು ಹೋಗಿ ತೊಗೊಂಬಂದಿರೋ ಔಟ್ಫಿಟ್ಟು. ನಿನ್ನೆ ಪುಮಾಗೆ ಹೋಗಿ ತೊಗೊಂಬಂದಿತ್ತು. ಅದೊಂದೆರಡು ಕ್ಲಿಪ್ ಹಾಕ್ತೀನಿ ನೋಡಿ. ನಿನ್ನೆ ಶಾಪಿಂಗ್ದು ಬೈಟ್ ಇವಾಗ ಬರುತ್ತೆ ನೋಡಿ. ನೋಡಿ ಎಲ್ಲ RCB ಇದೆ. ಸೊ ನಾನು ರೆಪ್ಲಿಕಾ ಟಿ ಶರ್ಟ್ಸ್ ನನ್ನ ಹತ್ರ ಇದೆ. ಸೊ ಅದಕ್ಕೋಸ್ಕರ ಅದು ಬೇಡ. ನಾನು ಇವಾಗ ಈ ಟಿ ಶರ್ಟ್ ಇರಲಿಲ್ಲ ನನ್ನ ಹತ್ರ, ವೈಟು. ನನಗೆ ವೈಟ್ ಅಂದರೆ ತುಂಬ ಇಷ್ಟ. ಸೊ ಇದೊಂದು ಟಿ ಶರ್ಟ್ ತೊಗೊಂಡಿದ್ದೀನಿ, ಜೊತೆಗೆ ಇದೊಂದು ಜಾಕೆಟ್ ತೊಗೊಂಡಿದ್ದೀನಿ. ಈ ಜಾಕೆಟ್ ತೊಗೊಂಡಿದ್ದೀನಿ, ಮಸ್ತಿದೆ ಅಲ್ಲ. ಸೊ ಈ ಜಾಕೆಟ್ ಜೊತೆ ನಾನು ಒಂದು ಪ್ಯಾಂಟ್ ಕೂಡ ತೊಗೊಂಡಿದ್ದೀನಿ ಬನ್ನಿ ನೋಡಿ. ಬಿಲ್ಡಿಂಗ್ ಆಯಿತು. ಸೊ ಇದು ನನ್ನ ಪ್ರಾಡಕ್ಟ್ಸು ತೊಗೊಂಡು ವಾಪಸ್ ಹೋಗೋಣ. ನಾಳೆಗೆಲ್ಲ ಪ್ರಿಪ್ರೇಷನ್ ಆಗ್ತಾಯಿದೆ. ಥ್ಯಾಂಕ್ ಯು. ಈ ಶಾಪಿಂಗ್ ಎಲ್ಲ ಮುಗಿಸಿ ವಾಪಸ್ಸು ವಿಸ್ಕಿನ ಕರ್ಕೊಬರೋಣ ಅಂತ ಹೋಗ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 9:15 ಆಗಿಬಿಟ್ಟಿದೆ. ಸೊ ಇವಾಗ ವಿಸ್ಕಿನ ಕರ್ಕೊಂಡು ವಾಪಸ್ಸು ಮನೆ ಹತ್ರ ಹೋಗಬೇಕು. ಮಸ್ತಾಗಿ ಕಾಣ್ತಾನಲ್ಲ ನಮ್ಮ ಹುಡುಗ. ಮಗನೇ ಇಲ್ಲಿ ಮಗನೇ, ಸಕ್ಕದ ಗ್ರೂಮಿಂಗ್ ಆಗಿದೆ. ಸೊ ಇವನ್ನ ಕರ್ಕೊಂಡು ಹೋಗೋಣ. ಥ್ಯಾಂಕ್ ಯು ಸರ್. ಗೈಸ್ ಒಳಗಡೆ ಅಂತೂ ಫುಲ್ ತಣ್ಣಗಿದೆ, ಆಚೆ ಬಂದರೆ ಫುಲ್ ಶೆಕೆ. ಇನ್ನೊಂದು 10 ನಿಮಿಷದಲ್ಲಿ ನಮ್ಗೆ ರೂಮ್ ಸಿಗುತ್ತೆ. ನಮ್ಮ ರೂಮ್ ರೆಡಿ ಇದೆ. ಸೊ ಇವಾಗ ನಾವು ರೂಮ್ಗೆ ಹೋಗ್ತಾ ಇದ್ದೀವಿ. ನಮ್ಗೆ ಏನಾದರೂ ಒಂಥರ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಾರಲ್ಲ ಅವರೇ ಕರ್ಕೊಂಡೋಗಿ ಹಿಂದೆ ಒಬ್ಬರು ಹಿಂದೆ ಒಬ್ಬರು ಮುಂದೆ ಒಬ್ಬರು ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾವ್ರೆ. ಸೊ ಬನ್ನಿ ಹೋಗೋಣ ಯಾವ ಥರ ಆಗುತ್ತೆ ಅಂತ. ಲಗೇಜ್ನ ಮುಟ್ಟಾಕೋಬಿಟ್ಟಿಲ್ಲ, ಅವರೇ ಎತ್ಕೊಂಡ್ಬಿಡ್ತೀನಿ. ರೂಮ್ಗೆ ರೀಚ್ ಆದ್ವಿ. ರೂಮ್ ಕೊಟ್ಟಿದ್ದಾರೆ, ಟ್ವಿನ್ ಬೆಡ್ಡು, ಬ್ಯೂಟಿಫುಲ್ ವ್ಯೂ ಬೇರೆ ಇದೆ. ಏನು ಚಳಿ ಶೆಕೆ ಆಗ್ತೈತೆ, ಚಳಿ ಅಂತ ಇದ್ದೀನಿ. ಸಿಕ್ಕಾಪಟ್ಟೆ ಚಳಿ ಆಗ್ತೈತೆ ಗೈಸ್. ಇದು ಪೂಲ್ ಏರಿಯಾ. ವಾವ್, ನೈಸ್ ಬ್ಯೂಟಿಫುಲ್ ಸಿಟ್ಔಟ್. ಸೊ ಬನ್ನಿ ಇವಾಗ ಇಲ್ಲಿ ಒಂದು ಈ ಔಟ್ಫಿಟ್ಟಲ್ಲಿ ಫೋಟೋ ತಗೊಂಡು ಇವತ್ತು ಮ್ಯಾಚ್ ಡೇಯಲ್ಲಿ ಒಂದು ಫೋಟೋ ಹಾಕ್ಬಿಟ್ರೆ, ಪ್ರತಿ ಮ್ಯಾಚ್ ಡೇ ದಿವಸ ಒಂದೊಂದು ಫೋಟೋ ಹಾಕಿದ್ರೆ ಗೆಲ್ತವ್ರೆ. ಅದೊಂದು ನಂಬಿಕೆ ಅಲ್ವಾ, ಅದಕ್ಕೋಸ್ಕರ ಇವತ್ತೊಂದು ಫೋಟೋ ಹಾಕೋಣ ಅಂತ. ಆಹಾ ಮಸ್ತ್ ಮಸ್ತು. ಎಷ್ಟು ಸೆಕ್ಯೂರಿಟಿ ಅಂದರೆ ಅಷ್ಟು ಸೆಕ್ಯೂರಿಟಿ ಗೈಸ್. ಏನಕ್ಕೆ ಅಂದರೆ VIP ಮೂಮೆಂಟ್ ಐತೆ ಅಂತ ಹೇಳ್ತಾರೆ. ಫೋನ್ಗೆ ನೋಟಿಫಿಕೇಶನ್ ಬರ್ತೈತೆ, ಐಫೋನ್ ನೀಡ್ಸ್ ಟು ಕೂಲ್ ಡೌನ್ ಅಂತ. ಲೆಕ್ಕ ಹಾಕಿ ಯಾವ ರೇಂಜ್ಗೆ ಇರಬೇಡ ಬಿಸಿಲು ಇಲ್ಲಿ ಅಂತ. ಆಚೆ ಹೋಗಿ ಒಂದೆರಡು ಫೋಟೋ ತೊಗೊಂಡಿದ್ದು ಅಷ್ಟೇ ಗೈಸ್, ಅದಕ್ಕೆ ಈ ರೇಂಜ್ಗೆ ಯಪ್ಪ ಗೈಸ್. ಹೊಟ್ಟೆ ತುಂಬ ಅಂದರೆ ತುಂಬ ಹಸಿದಾಯಿತು. ಅದಕ್ಕೋಸ್ಕರ ಝೊಮ್ಯಾಟೋದಲ್ಲಿ ಊಟ ಆರ್ಡ್ರ್ ಮಾಡಿದ್ವಿ ಬೇರೋಸ್ ಬಿರಿಯಾನಿಯಿಂದ. ಸೊ ಒಂದು ಮೆಸೇಜ್ ಕಳಿಸಿದ್ದಾರೆ, ಹೆಲೋ, ಡೋಂಟ್ ಬೈಟ್ ನೇಲ್ಸ್ ವೈಲ್ ವಾಚಿಂಗ್ ಮ್ಯಾಚ್, ವಿ ಗಾಟ್ ಎಮಿ ಫುಡ್ ಟು ಬೈಟ್. ಇಷ್ಟು ಸಕ್ಕದಾಗಿ ಬರ್ಸಿದ್ದಾರೆ. ನಾವು ಮ್ಯಾಚ್ ನೋಡೋಕೆ ಬಂದಿದ್ದೀವಿ ಅಂತ ಇವ್ರಿಗೆ ಹೆಂಗೆ ಗೊತ್ತಾಯ್ತು ಅಲ್ವಾ? ಮಲಗಿದ್ವಿ, ಎದ್ದು ನೋಡಿದ್ರೆ ಅಣ್ಣ ನೋಡಿ ಹಿಂಗೆ ಬರ್ರಿ ಮ್ಯಾಚ್ಗೆ. ಇವಾಗ RCB ಅಂತ ಸಪೋರ್ಟ್ ಮಾಡೋದು. ನಾನು ಇವಾಗ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಕನ್ಫ್ಯೂಸ್ ಆಗಿರ್ಬೋದು. ಆಚೆ ಬಂದೆ, ಟೈಮ್ ಆಗ್ಬಿಟ್ಟೈತೆ. ಯಾಕಂದರೆ 6 ಗಂಟೆಗೆ ಬಾಕ್ಸ್ ಆಫೀಸ್ ಕ್ಲೋಸು. ಇಲ್ಲಿ ಟಿಕೆಟ್ಸ್ನ ಅಕ್ಸೆಪ್ಟ್ ಮಾಡಲ್ಲ. ಟಿಕೆಟ್ಸ್ನ ಬಾಕ್ಸ್ ಆಫೀಸ್ಗೆ ಹೋಗಿ ಫಿಸಿಕಲ್ ಟಿಕೆಟ್ ತರಬೇಕು. ನನಗೆ ಒಂದು ಪ್ರೀಮಿಯಂ ಟಿಕೆಟ್ ಸಿಕ್ಕಿದೆ, VIP ಟಿಕೆಟು, ಪ್ರೆಸಿಡೆನ್ಷಿಯಲ್ ಸೂಟ್ಸ್ ಅಂತ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ. ಅದು ಹೆಂಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಆ ಪ್ರೀಮಿಯಂ ಟಿಕೆಟ್ನ ನಾನು ಇವಾಗ ಕಲೆಕ್ಟ್ ಮಾಡ್ಕೊಂಬರ್ಬೇಕಾಗಿದ್ದೀನಿ. ದಿಸ್ ಇಸ್ ಮೈ ಫಸ್ಟ್ ಎವರ್ ಎಕ್ಸ್ಪೀರಿಯನ್ಸ್ ಆಫ್ ಬೀಯಿಂಗ್ ಇನ್ ಅ ಸೂಟ್ ಇನ್ ಅ ಸ್ಟೇಡಿಯಂ. ಕ್ರೇಜಿ ಅಲ್ಲ? ಬನ್ನಿ ಬನ್ನಿ. ಇದು ಬಾಕ್ಸ್ ಆಫೀಸು. ಸೊ ಈ ಬಾಕ್ಸ್ ಆಫೀಸಲ್ಲಿ ಬಂದು ನಾನು ಟಿಕೆಟ್ನ ಕಲೆಕ್ಟ್ ಮಾಡ್ಕೋಬೇಕು. ಓಹ್ ನೋಡಿ ಈ ಥರ ಇರುತ್ತೆ. ಇದು ಸ್ಟೇಡಿಯಂ ಮ್ಯಾಪು ನೋಡಿ ಯಾವ ಥರ ಇದೆ, ಎಷ್ಟು ದೊಡ್ಡ ಸ್ಟೇಡಿಯಮ್ ಇದು. ಈ ಸ್ಟೇಡಿಯಂ ಮ್ಯಾಪಲ್ಲಿ ನನಗೆ ಸಿಕ್ಕಿರೋದು ಇದು ಪ್ರೆಸಿಡೆನ್ಷಿಯಲ್ ಸೂಟ್ಸು 306 ಅನಿಸುತ್ತೆ ಮೋಸ್ಟ್ಲಿ, ಇಲ್ಲೆಲ್ಲೋ ಎಲ್ಲಿ ಅಂತ ಗೊತ್ತಿಲ್ಲ. ಸೊ ಅದು ಸೂಟ್ಸು 4th ಫ್ಲೋರು 5th ಫ್ಲೋರು ಪ್ರೀಮಿಯಂ ಸ್ಟ್ಯಾಂಡ್ಸ್ ನೋಡಿ. ಇದೊಂದು ಕಾರ್ಪೊರೇಟ್ ಬಾಕ್ಸ್ ಇದೆ, ಇದು ಕಮ್ಮಿ. ಅದು ಬಿಟ್ಟರೆ ಹೈ ಎಂಡ್ ಅಂದರೆ ಇದೆ. ಅದು ಬಿಟ್ಟರೆ ಗ್ಯಾಲರಿ, ವೆಸ್ಟ್ ಲಾಂಜ್ ಇದೆ. ಸೊ ಸೂಟ್ಸ್ ಟಿಕೆಟ್ ನನಗೆ ಸಿಕ್ಕಿದೆ, ಸೂಪರ್ ಎಕ್ಸೈಟೆಡ್. ಇದನ್ನು ಆ್ಯಕ್ಚುಲಿ VIP ಬಾಕ್ಸಲ್ಲಿ ಕೊಡ್ತಾರೆ ಗೈಸ್.
ಇವ್ರ ಹತ್ರ ಏನೂ ಇಲ್ಲ, ನೀನು ಬಂದಿರೋದು ಇವಾಗ ಇಷ್ಟೊತ್ತಲ್ಲಿ ಟಿಕೆಟ್ ಸಿಕ್ಕಿರೋದೇ ದೊಡ್ಡದು, ಇದು ನಿಸ್ಕೊಂಡು ಹೋಯ್ತಾ ಇರು ಅಂದ್ಬಿಟ್ರು. ರೆಸಿಡೆನ್ಷಿಯಲ್ ಶೂಟ್ಸ್ ಟಿಕೆಟ್ ಗೈಸ್ 313, 15,000 ರೂಪಾಯಿ ಟಿಕೆಟ್ ಇದು. ಬ್ಲ್ಯಾಕಲ್ಲಿ 25,000 30,000 ಮಾಡ್ತವ್ರೆ. ಹೆಂಗಿರ್ತೈತೆ ಎಕ್ಸ್ಪೀರಿಯೆನ್ಸು ಮಾಡೋಣ ಬನ್ನಿ. ಥರ ಸೀನ್ ಅಂದರೆ ಫೋನು ಬಿಸಿ, ಇಯರ್ಪಾಡ್ಸ್ ಬಿಸಿ, ಎಲೆಕ್ಟ್ರಾನಿಕ್ಸ್ ಅಂತೂ ಫುಲ್ ಬಿಸಿ ಆಗ್ಬಿಡ್ತೈತೆ ಇಮಿಡಿಯೇಟಾಗಿ. ಯಾಕೆ ಅಂತಲೇ ಗೊತ್ತಿಲ್ಲ, ಅಷ್ಟು ಬಿಸಿ ಆಗುತ್ತೆ. ಸೊ ಇವಾಗ ನಮಗೆ ಸಿಕ್ಕಿರೋದು VIP ಟಿಕೆಟ್ಸು, ಸೂಟ್ಸು. ಈ ಸೂಟ್ಸ್ ಟಿಕೆಟ್ಸ್ನ ತೊಗೊಂಡು ನಮ್ಮ ಪ್ರೀತಮ್ ಬ್ರೋ ಅವ್ರು ಬಂದಿದ್ದಾರೆ. ಸೊ ಒಳಗಡೆ ಹೋಗಿ ನೋಡೋಣ, ಅವ್ರನ್ನ ಮಾತಾಡ್ಸೋಣ ಬನ್ನಿ. ಗೈಸ್ ನಾನು ಸೆಕ್ಯೂರಿಟಿ ಯಾಕೆ ಇಷ್ಟೊಂದು ಐತೆ ಅಂದರೆ ಎಷ್ಟೊಂದು ಜನ IPL ಅವ್ರು ಇಲ್ಲೇ ಅವರೇ ಗೈಸ್. ಸುರೇಶ್ ರೈನಾ ಇವಾಗ ತಾನೇ ಪಾಸ್ ಆದರು ನನ್ನ ಮುಂದೆ. ಓ ಮೈ ಗಾಡ್, ನಾನೇನಕ್ಕೋ ಸೆಕ್ಯೂರಿಟಿ ಅವರೇ ಅಂದರೆ ಎಷ್ಟೊಂದು ಜನ ಇಲ್ಲೇ ಅವರೇ ನೋಡಿಲ್ಲಿ. ಓಕೆ ಗಾಯ್ಸ್, ಕಂಪ್ಲೀಟಾಗಿ ರೆಡಿ ಆಗಿ ಇವಾಗ ಸ್ಟೇಡಿಯಂ ಹತ್ರ ಹೋಗ್ತಾ ಇದ್ದೀವಿ. ಸೂಪರ್ ಅಂದರೆ ಸೂಪರ್ ಎಕ್ಸೈಟೆಡು. ನನ್ನ ಔಟ್ಫಿಟ್ನ ನಾನು ಚೇಂಜ್ ಮಾಡಿಬಿಟ್ಟೆ, ಯಾಕಂದರೆ ಅಲ್ಲಿ ಸೆಕೆ ತಡೆಯೋಕ್ಕಾಗಲ್ಲ ಅಂತ. RCB ಟಿ ಶರ್ಟು ಆ್ಯಂಡ್ ಒಂದು ಬ್ಲೂ ಕಲರ್ ಪ್ಯಾಂಟ್ ಹಾಕಿ ಮ್ಯಾಚಿಂಗ್ ಮಾಡಿಬಿಟ್ಟು ವೈಟ್ ಶೂಸ್ ಹಾಕಿದ್ದೀನಿ. ಸೊ ಬನ್ನಿ ಸ್ಟೇಡಿಯಮಲ್ಲಿ ಯಾವ ಥರ ಇರುತ್ತೆ ಜೋಶು, ಹಿಂಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ಮಾಡಿಬರೋಣ. ಗೈಸ್ ಹೆವಿ ನಿದ್ದೆ ಗೈಸ್, ನಿನ್ನೆಯಿಂದ ನಿದ್ದೆ ಮಾಡಿಲ್ಲ. ಇಲ್ಲಿ ಬಂದು ಕೂತ್ಕೊಂಡು ಹಂಗೆ ಮಲ್ಕೊಬಿಡ್ತಾ ಇದ್ದೀನಿ, ಫೋನ್ ಹಿಡ್ಕೊಂಡು ಹಂಗೆ ಮಲ್ಕೊಂಡ್ಬಿಡ್ತಾ ಇದ್ದೀನಿ. ಅವರೆಲ್ಲ ಆಚೆ ಹೋಗ್ಬಾರೆ, ಸೊ ನಾನು ಒಳಗಡೆ ಹೋಗಿ ಬಂದೆ. ಗೈಸ್ ಖುಷಿಯಾಗೋ ವಿಚಾರ ಏನಂತ ಹೇಳಿದ್ರೆ ಎಲ್ಲ ಕಡೆ ಬರೀ RCB. ಎಷ್ಟು ಜನ RCB ನೋಡಿ, ಎಲ್ಲ ರೆಡ್ ಜರ್ಸಿ. ರಾಜಸ್ಥಾನ ಅವ್ರ ಅಡ್ರೆಸ್ಸೇ ಇಲ್ಲ ಅಂದ್ಕೊಳ್ಳಿ. ಏನು ಗುರು ಇರೋದು RCBಗೆ ಫ್ಯಾನ್ಸು. ಪಾಕ್ ಬರ್ರಿ. ಜಾತ್ರೆ ಜಾತ್ರೆ ನೋಡ್ರಿ, ಜಾತ್ರೆ ಎಲ್ಲ ಮುಂದೆ ಜಾತ್ರೆ ಇದು. Man, what's up? Good man, how are you? I'm fine. He's coming. I'm just going to shoot some ಗೈಸ್ ಇದು ಚಾಮುಂಡೇಶ್ವರಿ ದೇವಸ್ಥಾನದಿಂದ ತಗೊಂಡ್ಬಂದಿರೋದು, ಮೈಸೂರಿಂದ ಕಾಯಿ ಈಡ್ಗಾಯಿ ಹೊಡಿಯೋಕ್ಕೆ ಅಂತ. ನಮ್ಮ ಸ್ಟೇಡಿಯಮಲ್ಲಿ ನಮ್ಮ RCB ಪ್ಲೇಯರ್ಸ್ಗೆ ಸ್ವಲ್ಪ ಏನಾದರೂ ದೃಷ್ಟಿಗಿಷ್ಟಿ ಆಗಿದ್ರೆ ಎಲ್ಲ ತೆಗೆದ್ಬಿಟ್ಟು ಇಲ್ಲಿ ಹೊಡೆದ್ಬಿಟ್ಟು ಬಿಸಾಕ್ಬಿಟ್ಟು ಇವತ್ತು ಹೆಂಗಾದರೂ ಮಾಡಿ ನಮ್ಮ RCBನ ಗೆಲ್ಸ್ಕೊಂಡು ಹೋಗ್ಬೇಕು ಅಷ್ಟೇ ನಮಗೆ ಇರೋದು ಟಾರ್ಗೆಟು. ಸೊ ಇವಾಗ ಸ್ಟೇಡಿಯಮ್ಗೆ ಒಂದು ದೃಷ್ಟಿ ತೆಗೆದುಬಿಟ್ಟು ಕರ್ಪೂರ ಹಚ್ಚಿ ಎಲ್ಲ ಹೊಡೆಯೋಷ್ಟು ಟೈಮ್ ಇಲ್ಲ. ಸೊ ದಯವಿಟ್ಟು ಕ್ಷಮಿಸಿ, ಹಂಗೆ ದೃಷ್ಟಿ ತೆಗೆದುಬಿಟ್ಟು ಸ್ಟೇಡಿಯಮ್ಗೆ ಒಂದು ಈಡ್ಗಾಯಿ ಹೊಡೆದು RCB ಗೆಲ್ಸೋದೇನೆ. ರೆಡಿ? ಈ ಕಡೆ ಮುಂಡೇರ್ ಕಣ್ಣು, ಮೋಚಿರ್ ಕಣ್ಣು, ನಾಯಿ ಕಣ್ಣು, ನರಿ ಕಣ್ಣು, ಎಲ್ಲರ ಕಣ್ಣು ಥೂ 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 ಉಗ್ದು ಇಲ್ಲಿಗೆ RCB ಗೆದ್ಬಿಡ್ಲಿ, ಇಲ್ಲಿಂದ ಕಪ್ ಗೆಲ್ಲಬೇಕು. ರೆಡಿ? ಇದು ನೋಡಿ ಗೈಸ್, ಪ್ರೆಸಿಡೆನ್ಷಿಯಲ್ ಸೂಟ್ಸ್ಗೆ ನಡ್ಕೊಂಡು ಹೋಗಂಗೆ ಇಲ್ಲ, ಅವರೇ ಬಗ್ಗಿಲೆಲ್ಲ ಕರ್ಕೊಂಡು ಹೋಗ್ತಾವ್ರೆ. ದಿಸ್ ಇಸ್ ಕ್ರೇಜಿ, ನೆಕ್ಸ್ಟ್ ಲೆವೆಲ್ ಫೀಲಿಂಗ್. ಶುರು ಆಗಿದೆ, ಟಾಸ್ ಎಲ್ಲ ಆಗ್ಬಿಟ್ಟಿದೆ, ಟೈಮ್ ಆಗ್ಬಿಟ್ಟಿದೆ. ನಾವು ಬೇರೆ ಏನು ಜನ ಗೊತ್ತಾ, ಯಪ್ಪ ಮ್ಯಾನೇಜ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಆಯ್ತೆ ಗೈಸ್. ಇದು ಫೈನಲ್ ಆಗಿ ಸಿಕ್ತು ಪ್ರೆಸಿಡೆನ್ಷಿಯಲ್ ಸೂಟ್ಸ್ 4 ನನ್ನ ಟಿಕೆಟು. ಸೊ ಬನ್ನಿ ಹೋಗೋಣ. AC ಗೈಸ್ ಇದು. ಥ್ಯಾಂಕ್ ಯು. ಇದು ಮಸ್ತ್ ಐತೆ. ಇದು ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್. ಥ್ಯಾಂಕ್ ಯು ಗೈಸ್. ಇದೇನು ಇಲ್ಲಿ ಗಂಟ ಕರ್ಕೊಂಡು ಬಂದಿದ್ರೆ ನೋಡೋಣ ಬನ್ನಿ. ಈ ಥರ ಹೋಗ್ತಾ ಇದ್ದೀನಿ ನಾನು. ನಂಬರ್ ಮೇಲೆ ಪಂಚ್ ಮಾಡಿಬಿಟ್ಟು ಅವ್ರ ಬಾಕ್ಸ್ ನಂಬರ್ ಯಾವುದು ಅಂತಲೇ ಗೊತ್ತಾಗ್ತಾ ಇಲ್ಲ. 313 ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಇದು 315, ಇದು 314, ಇದು 313 ಅನಿಸುತ್ತೆ. ಓ ಗೈಸ್ ಇದು ನೆಕ್ಸ್ಟ್ ಲೆವೆಲ್ ಗೈಸ್. ಇದು ದಿಸ್ ಇಸ್ ಕ್ರೇಜಿ ಶಿಟ್ ಗೈಸ್ ಇದು. ಓಕೆ, ಓ ಮೈ ಗಾಡ್, ಫುಲ್ AC, ನೆಕ್ಸ್ಟ್ ಲೆವೆಲ್ಲು. ಚಾರ್ಜರ್ ಮಾತ್ರ ತಂದಿಲ್ಲ ಅಷ್ಟೇ, ಚಾರ್ಜರ್ ತಂದ್ರಿ. ಓ ಇಲ್ಲಿ TV ಬೇರೆ ಹಾಕೋರೆ. ಇವಾಗ ಫಸ್ಟ್ ಬಾಲ್ ಶುರು ಆಗ್ತಾ ಇದೆ, ಬನ್ನಿ ಹೋಗೋಣ. 7:29. Oh my God! Wow!
ಗೈಸ್ ಫೈನಲ್ ಆಗಿ ಆರಾಧಕರು ಸಿಕ್ಬಿಟ್ರು. ಗೈಸ್ ಕ್ರೇಜಿ ಶಿಟ್ ಗೈಸ್. ಇದು ನಮ್ಮ ಮನೆ ಇದ್ದಂಗೆ ನೋಡಿ. ಇಲ್ಲಿ ಚಿಪ್ಸು ಗಿಪ್ಸು ಚಕ್ಲಿ ಪಾಪ್ಕಾರ್ನು ಮಿಕ್ಸರು ಎಲ್ಲ ಮಡಗ್ಬಿಟ್ಟವ್ರೆ. ಆದರೆ ಗುಜರಾತಲ್ಲಿ ಎಣ್ಣೆ ಬೇನು ಅದಕ್ಕೋಸ್ಕರ ಎಣ್ಣೆ ಇಟ್ಟಿಲ್ಲ, ಇಲ್ಲ ಅಂದ್ರೆಲ್ಲ ಇಟ್ಟಿರೋರು. ವಾಶ್ರೂಮು ಇದೆ ಇಲ್ಲೇ. ಏನಾಯ್ತು ಹೊಡೆದ್ನಾ ಮಾರ 6. ಬಾಯ್ಸ್ ನೆಕ್ಸ್ಟ್ ಲೆವೆಲ್ ಕ್ರೇಜ್ ಇದಂತೂ. ಮ್ಯಾಚು ನಮ್ಮ ಬಾಯ್ಸ್ ಆಡ್ತವ್ರೆ. ಸೊ ನಂಗೆ ತುಂಬ ಅಂದರೆ ತುಂಬ ಹೊಟ್ಟೆ ಇಷ್ಟ ಅದಕ್ಕೋಸ್ಕರ ಇಲ್ಲಿ ಏನೇನೋ ಇದೆ ನೋಡಿ. ದೈವಡ ಅಂತೆ ಏನೋ ಟ್ರೈ ಮಾಡೋಣ ಅಂತ. ಏನೇನೈತೆ ಗೊತ್ತಾ ಗೈಸ್, ದೇವರಾಣೆ ನೀವು ನಂಬೋದೇ ಇಲ್ಲ ಹಿಂಗೆಲ್ಲ ಇರ್ತೈತೆ ಅಂತ. ನಾನು ಎಷ್ಟೊಂದು ಮದುವೆಗಳು ಮಾಡಿದ್ದೀನಿ, ಆದರೆ ಇಷ್ಟೊಂದು ವೆರೈಟಿಗಳು ಇಟ್ಟಿರಲಿಲ್ಲ. ಇದು ಗುಜರಾತ್ ಸ್ಪೆಷಲ್ ಅಂತ ಅಂದ್ಕೊಳ್ಳಿ. ತಿಂತಾಯಿದ್ದೀನಿ, ಸಕ್ಕದಾಗೈತೆ, ನೆಕ್ಸ್ಟ್ ಲೆವೆಲ್ ಆಗೈತೆ. ಗೋಲ್ಗಪ್ಪ ತಿಂತಾಯಿದ್ದೀನಿ, ಗೋಲ್ಗಪ್ಪ. ಇವತ್ತಂತೂ ಇಲ್ಲಿ ಏನೇನೈತೆ ಏನೂ ಬಿಡಲ್ಲ, ಎಲ್ಲ ದೇವ್ರ ಮಾಡ್ಬಿಡೋದು ಪಕ್ಕ. ಗೈಸ್ ನಾನು ಈ ಹುಡುಗನ ಯಾರು ಅಂದ್ಕೊಂಡಿದ್ದೆ, ಇವ್ನು ನೋಡಿದ್ರೆ ಇರ್ಫಾನ್ ಪಠಾನ್ ಅವ್ರ ಮಗ ಅಂತೆ. ನನಗೆ ಗೊತ್ತೇ ಇರಲಿಲ್ಲ, ಇವಾಗ ಗೊತ್ತಾಯ್ತು ನೋಡಿ. ಇದು ಇದರಲ್ಲಿರೋ ಮೆನ್ಯೂ ಏನೇನು ಸಿಗುತ್ತೆ ಅಂತ. ಡೆಸರ್ಟ್ಸು, ಮೇನ್ ಕೋರ್ಸು, ಸೂಪು, ಸಲಾಡು, ಚಾಟು, ಪ್ಯಾಂಟ್ರಿ, ಆನ್ ಅರೈವಲು, ಏನೇನೋ ಇದೆ ಗೈಸ್. ನಾನೇ ಲೇಟಾಗಿ ಬಂದಿದ್ದೀನಿ. ಸ್ವೀಟ್ ತಿನ್ನೋದನ್ನ ಬಿಟ್ಬಿಟ್ಟಿದ್ದೆ. ಸೊ ಇವಾಗ ಸ್ವೀಟ್ ತಿನ್ಬೇಕಂತ ಡಿಸೈಡ್ ಆಗಿದ್ದೀನಿ. ಅದು ನನ್ನ ಫೇವ್ರೆಟ್ ಚೀಸ್ ಕೇಕು. ಏನು ಬಿಡೋದು ಹಾಂ, 15,000 ಕೊಟ್ಟಿಲ್ವಾ? ಏನು 1 ರೂಪಾಯಿ 2 ರೂಪಾಯಿನ ಕೊಟ್ಟಿರೋದು, 15,000 ಏನು ಬಿಡಲ್ಲ. ಇವಾಗ ನಾನಿರೋದು ಲಾಂಜಲ್ಲಿ. ಈ ಲಾಂಜ್ ಯಾವ ಥರ ಇದೆ ಅಂತ ತೋರಿಸ್ತೀನಿ ಬನ್ನಿ ನೋಡಿ. ಸೊ ಇದು ಹೈ ಟೀ ಜಾಗ, ಇಲ್ಲಿ ಕಾಫಿ ಟೀ ಅದು ಎಲ್ಲ ಪ್ಲೇಯರ್ಸ್ದು ನೋಡಿ. ಸೊ ಈ ಥರ ಇದೆ ಮಸ್ತಾಗಿ ನೋಡಿ. ಪ್ಲೇ ಆಫ್ಸ್ ಕ್ರೇಜಿ ಆಗಿದೆ ಸರ್, ಕ್ರೇಜಿ ಕಪ್ಪಿಟ್ಟವ್ರು ನೋಡಿ. ಐ ರಿಗ್ರೆಟ್, ಬೇಗ ಬರಬೇಕಾಗಿತ್ತು ಇಲ್ಲಿಗೆ, ಮಿಸ್ ಮಾಡಿಕೊಂಡೆ. ಬೇಗ ಬಂದಿದ್ರೆ ಚೆನ್ನಾಗಿ ಬಾರಿಸ್ಬಿಟ್ಟಿರುವೆ ಫಸ್ಟೇ, ಆಮೇಲೆ ಆರಾಮಾಗಿ ಕುತ್ಕೊಂಡು ಮ್ಯಾಚ್ ಮಾಡ್ಬೋದಾಯ್ತು. ಯಾರೋ ಒಬ್ಬ ತಿಕ್ಕ ಉರಿಸ್ತವನು, ಇವತ್ತು ಗೆದ್ರೆ ಅವ್ನು ಸತ್ತ ಮಗ. ಲೆಟ್ ಹಿಮ್ ಕಮ್ ಟುಡೇ. ನಮ್ಮವ್ರು ಕರಿತವ್ರೆ, ಇವ್ನೊಂದು ಸ್ವಲ್ಪ ತಿಕ್ಕ ಉರಿಸ್ಬೇಕು. ತಿಕ್ಕ ಆಮೇಲೆ ಉರಿಸ್ತಾನ ಬನ್ನಿ. ನಮ್ಮ ಬಾವುಟ ಆರಿಸೋ ಟೈಮ್ ಹೆಮ್ಮೆಯ ಬಾವುಟ. ಗೈಸ್ ನಮ್ಮ ಕರ್ನಾಟಕ ಬಾವುಟನ ಇಲ್ಲಿ ಹಾಕಿ ನಮ್ಮ ಸ್ಟ್ಯಾಂಡ್ ಅಂತ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಲೋಕಲ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಕಿಚ್ಚಾಡಿ ಪರ್ಚಾಡಿ ಚಪ್ಪರ್ಗಳ ಥರ ಆಡ್ಬಿಡ್ತೀವಿ. ಇವಾಗ ಅಫಿಷಿಯಲ್ ಆಗಿ ಬಂದು ಕಂಟ್ರೋಲ್ ಮಾಡೋಕೆ ಆಯ್ತಲ್ಲ ಅಷ್ಟೇ. ಕಿಚ್ಚಾಡಿದ್ರೆಲ್ಲ ನಮ್ಮೇನು ಹೋಗ್ಬಿಡ್ತಾರೆ ನೋಡಿ ಇವರೆಲ್ಲ. ಇದೆಲ್ಲ ಪ್ರೆಸಿಡೆಂಟ್ ಗ್ಯಾಲರಿ ಫುಲ್ಲು. ಸೊ ಅದು ಪ್ರೆಸಿಡೆಂಟ್ ಸೂಟ್ಸು, ಅದು ಲಾಂಜು. अभी कहानी बाकी है भाई, कहानी बाकी है, अभी कहानी बाकी है, कहानी बाकी है. जाओ 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 खाना पी के जाओ, सो जाओ. ಗೈಸ್ ಈ ಸ್ಟ್ಯಾಂಡ್ ಮಾತ್ರ ಮಸ್ತ್ ಆಗೈತೆ, ನನಗಂತೂ ಫೇವ್ರೇಟ್ ಸ್ಟ್ಯಾಂಡ್ ಆಗೋಯ್ತು. ಏನು ಕ್ರೇಜಿ ಆಗೈತೆ ಗೊತ್ತಾ. ಇವತ್ತು ಗೆದ್ರೆ ಮಾತ್ರ ಒಬ್ಬ ಅಂತೂ ಸತ್ತ, 100% ಸತ್ತ.
ಇವನ್ ಭವಿಷ್ಯ ನನಗೆ ಕಣ್ಮುಂದೆ ಬರ್ತೈತೆ. ದಯವಿಟ್ಟು ಕಂಡ್ರು ಗೆಲ್ಸ್ರೋ ಪ್ಲೀಸ್ ಕಂಡ್ರಲ್ಲೋ ಗೈಸ್. ಹೆವಿ ಅಂದ್ರೆ ಹೆವಿ ತಿಗ ಹೊಡ್ಸ್ತಾನೆ. ಏನ್ ಮಾಡಬೇಕಂತಾನೆ ಗೊತ್ತಾಯ್ತಲ್ಲ. ಏನ್ ಮಕ್ಕಳು ನೋಡಿದ್ರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. गाइस जैसा ನೋಡಿ गाइस. तो रुको जरा, सबर करो. बोला धक्का बुक्की नहीं करने का, आराम से लेने का. हाँ बताता है भाई, अभी बताता है. अभी तूने गाड़ में उंगली किया ना, अभी बताता है. ಗೈಸ್ ಈ ಸ್ಟ್ಯಾಂಡಲ್ಲಿ ಎಲ್ಲ ಕನ್ನಡದವ್ರೆ, ಐ ಮೀನ್ ಎಲ್ಲ RCB ಅವರೇ. ಆದ್ರೆ ಒಬ್ಬ ಎಡ್ಬಿಡಂಗೆ ಮಾತ್ರ ಬೇರೆ ಟೀಮು. ಇವತ್ತು ಅವನಿಗೆ ಐತೆ ಹೊಡಿಯಮ್ಮ, ಇವ್ನು ಟಿಗ ಉರ್ಸ್ಬಿಡ್ತೀನಿ ಹೊಡಿಯಮ್ಮ. ಏನ್ರಲ್ಲೇ ನಿಮ್ಗೆ ಏನು ಅನ್ಸ್ತಾ ಇಲ್ವೇನ್ರಲ್ಲೇ? ಇವ್ ನೀರೇನ್ಸಿಗೆ ತಿಗ ಉರ್ಸ್ತಾವ್ ನಾನು. ದಯವಿಟ್ಟು ಗೆದ್ಬಿಡ್ರು, ಇವನ್ ಸತ್ತ. ಹೆಂಗ್ ಗೊತ್ತೇನೋ ಪಾಯಸ ಹಾಕೊಂಬಂದಿದ್ದೀನಿ, ಚೆನ್ನಾಗೈತೆ. ಸೊ ಇವ್ರು ಹೊಡಿತಾವ್ರೆ, ಹೊಡಿಲಿ. ಹಿಂಗಾದ್ರೂ ಮಾಡಿದ್ರು ಗೆಲ್ಸ್ಕೊಡಪ್ಪ ದೇವ್ರ. ಗೈಸ್ ನಮ್ಮ ಸ್ಟ್ಯಾಂಡಲ್ಲಿ ಯಾರಿದ್ದಾರೆ ನೋಡ್ರಿ, ಗೆಸ್ ಮಾಡ್ರಿ. ಹಾಯ್ ಜಾನ್ವಿ, ಹಾಯ್, ಹಲೋ. ಗೈಸ್ ಅಷ್ಟು ದುಡ್ಡು ಕೊಟ್ಟು ಬಂದಿದ್ದಕ್ಕೆ ಮೋಸನೇ ಇಲ್ಲ. ಯಾಕಂದ್ರೆ ನೋಡ್ರಿ ಸಾರ್ಕ ಗೈಸ್, ಸಾರ್ಕ ಏನು ಇದ್ದೀರಾ ಬೈ? ಹಾಕೊಂಡಿದ್ದೆ ಗಂಟ ಬಂದಿದ್ದಕ್ಕೆ. ಇವ್ರ ಆಟ ಅಂತೂ ಬೇಜಾರಾಗೋಯ್ತು ನಮಗೆ. ಇವರು ಗೆದ್ಬಿಟ್ರೆ ಮಾತ್ರ ಇದ್ರಂತ ಇದು ಇನ್ನೊಂದಿಲ್ಲ. ಏನಂತೀರ? ಹೌದು 100%. Bowling, guys. अगले बॉल में विकेट. Come on. I'm gonna ask Janvi a question. Ma'am, what do you like most in ITC? Tatte idli ante. Reach. Not out. Oh, out agrappa, out agro.
cheering for RCB and he's become my best friend today.